ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 2025 ಡಿಸೆಂಬರ್ 10ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲೇ ಕ್ವಶನ್, ಲಕ್ಷ್ಮಣ ತೀರ್ಥ ನದಿ ಯಾವ ನದಿಯ ಉಪನದಿ? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ತುಂಗಭದ್ರಾ, ಆಪ್ಷನ್ ಡಿ ಮಾಂಜ್ರಾ. ಇತ್ತೀಚೆಗೆ ಕಾವೇರಿ ನದಿ ಇಶ್ಯೂಲಿರುವ ಕಾರಣಕ್ಕಾಗಿ ಈ ಕ್ವಶನ್ ಕೇಳಲಾಗಿದೆ. ಲಕ್ಷ್ಮಣ ತೀರ್ಥ ಯಾವ ನದಿಯ ಉಪನದಿ ಅಂತ ನೋಡ್ತಾ ಹೋದಾಗ ಕಾವೇರಿ ನದಿಯ ಉಪನದಿ. ಇಂಪಾರ್ಟೆಂಟ್, ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ ಕಾವೇರಿ ನದಿ ಇಶ್ಯೂಲಿದ್ದಾಗ. ಅದಾವುದು ಲಕ್ಷ್ಮಣ ತೀರ್ಥ ನದಿ ಯಾವ ನದಿಯ ಉಪನದಿ ಅಂತಂದಾಗ ಕಾವೇರಿ ನದಿಯ ಉಪನದಿ. ಇಲ್ಲಿ ತುಂಗಭದ್ರಾ ಯಾವ ನದಿಯ ಉಪನದಿ ಅಂತ ನೋಡ್ತಾ ಹೋದಾಗ ಕೃಷ್ಣಾ ನದಿಯ ಉಪನದಿ. ಮಾಂಜ್ರಾ ಇದು ಗೋದಾವರಿ ನದಿಯ ಉಪನದಿ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಲಕ್ಷ್ಮಣ ತೀರ್ಥ ನದಿಗೆ ಒಂದು ಜಲಪಾತ ಐತಿ, ಯಾವ್ದಪ್ಪ ಅಂತಂದಾಗ ಈರ್ಪು ಜಲಪಾತ, ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ನದಿ ಅಂತಂದಾಗ ಲಕ್ಷ್ಮಣ ತೀರ್ಥ ನದಿಗೆ. ನೋಡಿ, ನೆಕ್ಸ್ಟ್ ಯಾಕೆ ಇಶ್ಯೂನಲ್ಲಿ ಅದಕ್ಕೆ ನೋಡ್ತಾ ಹೋದಾಗ ತಮಿಳುನಾಡಿಗೆ ಕಾವೇರಿ ನದಿಯಿಂದ 7.35 TMC ಕಾವೇರಿ ನೀರು ಹರಿಸಲು ರಾಜ್ಯಕ್ಕೆ ಪ್ರಾಧಿಕಾರ ಆದೇಶ ಮಾಡಿದೆ. ಇದು ತಮಿಳುನಾಡಿಗೆ. ಯಾಕಂತಂದಾಗ ಅಲ್ಲಿ ಮಳೆ ಕಡಿಮೆ ಆಗುವುದರಿಂದ, ನೀರಿನ ಅಭಾವ ಇರುವುದರಿಂದ ಕಾವೇರಿ ನದಿಯಿಂದ 7.35 TMC ನೀರನ್ನು ಬಿಡುಗಡೆ ಮಾಡಬೇಕಂತೇಳಿ ರಾಜ್ಯಕ್ಕೆ ಪ್ರಾಧಿಕಾರ ಏನಪ್ಪತ್ತಂದ ಆದೇಶವನ್ನು ಮಾಡಿದೆ. ಇಂಪಾರ್ಟೆಂಟಾಗಿ ಗೊತ್ತಿರಲಿ. ಕರ್ನಾಟಕ ಒಟ್ಟು 158 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕಾಗಿತ್ತು. ತಮಿಳುನಾಡಿಗೆ ಹರಿದು ಹೋಗಿರುವ ನೀರಿನ ಪ್ರಮಾಣ ನಿರೀಕ್ಷೆಗಿಂತಲೂ ಹೆಚ್ಚು. ಈಗಾಗಲೇ 315 TMC ನೀರು ಹರಿದು ಹೋಗಿದೆ ಲೇಪತ್ನ ತಮಿಳುನಾಡಿಗೆ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಕಾವೇರಿ ನದಿ ಉಪನದಿ ಯಾವ್ದಂದ್ರೆ ಲಕ್ಷ್ಮಣ ತೀರ್ಥ. ಈ ಕಾವೇರಿ ನದಿಗಿರುವ ಡ್ಯಾಮ್ ಯಾವ್ದಂದ್ರೆ KRS ಡ್ಯಾಮ್ ಅಥವಾ ಕನ್ನಂಬಾಡಿ ಅಣೆಕಟ್ಟು ಅಂತ ಕರಿತೀವಿ. ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತೇಳಿ ಕ್ವಶನ್ ಕೇಳ್ತಾನ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕಂಡುಬರ್ತತಿ. ನೀವು ಮೈಸೂರಿಗೆ ಹೋಗಿ KRS ಡ್ಯಾಮ್ಗೆ ಹೋದ್ರೆ ನಿಯರ್ ಆಗುತ್ತಾ, ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತಾ, ಆದರೆ ಅದು ಕಂಡುಬರೋದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕನ್ನಂಬಾಡಿ ಅಣೆಕಟ್ಟು ಕಂಡುಬರುತ್ತಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಈ ಕನ್ನಂಬಾಡಿ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇಂಪಾರ್ಟೆಂಟ್. ಅದರ ಮುಂಭಾಗದಲ್ಲಿರುವ ಬೃಂದಾವನವನ್ನು ನಿರ್ಮಾಣ ಮಾಡಿದವರು ಯಾರಂತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಎರಡನೇ ಕ್ವಶನ್, ದೇಶದ ಮೊದಲ ತೃತೀಯ ಲಿಂಗಿ ಫುಟ್ಬಾಲ್ ಟೂರ್ನಿ ಆರಂಭಿಸಿದ ರಾಜ್ಯ ಯಾವುದು ಅಂತೇಳಿ. ಇಂಪಾರ್ಟೆಂಟ್ ಇದು. ಯಾಕೆ ದೇಶದಲ್ಲೇ ಮೊಟ್ಟ ಮೊದಲ ತೃತೀಯ ಲಿಂಗಿ ಫುಟ್ಬಾಲ್ ಟೂರ್ನಿ ಆರಂಭಿಸಿದಂಥ ಒಂದು ರಾಜ್ಯ ಐತಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಇಲ್ಲಿ ಆನ್ಸರ್ ಯಾವುದಂದಾಗ ಜಾರ್ಖಂಡ್ ಆಗುತ್ತಾ. ದೇಶದಲ್ಲೇ ಮೊದಲ ತೃತೀಯ ಲಿಂಗಿ ಫುಟ್ಬಾಲ್ ಟೂರ್ನಿ ಆರಂಭಿಸಿದಂಥ ಒಂದು ರಾಜ್ಯ ಯಾವುದಂದಾಗ ಜಾರ್ಖಂಡ್ ರಾಜ್ಯ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ನ್ಯೂಸ್ ಪೇಪರಲ್ಲಿ ಯಾವ ರೀತಿಯಾಗಿ ಬಂದಿತ್ತು ಅಂತೇಳಿ. ತೃತೀಯ ಲಿಂಗಿಗಳಿಗೆ ಫುಟ್ಬಾಲ್ ಲೀಗ್ ಶುರು ಅಂತೇಳಿ ದೇಶದಲ್ಲೇ ಮೊದಲು. ಭಾರತೀಯ ಫುಟ್ಬಾಲ್ನಲ್ಲಿ ಮಹತ್ವದ ಮೈಲುಗಲ್ಲು ಸ್ಥಾಪನೆಯಾಗಿದ್ದು ಫುಟ್ಬಾಲ್ ಟೂರ್ನಿ ಆರಂಭಗೊಂಡಿದೆ. ಜಮ್ಶೆಡ್ಪುರ್ ಸೂಪರ್ ಲೀಗ್ ಅಂತೇಳಿ ಅದರ ಹೆಸರನ್ನು ಇಡಲಾಗಿದೆ. ಇಂಪಾರ್ಟೆಂಟ್, ಈ ಥರನೂ ಕ್ವಶನ್ ಕೇಳ್ಬೋದು. ದೇಶದ ಮೊದಲ ತೃತೀಯ ಲಿಂಗಿಗಳ ಫುಟ್ಬಾಲ್ ಟೂರ್ನಿ, ಅದರ ಹೆಸರು ಏನು ಅಂತ ನೋಡ್ತಾ ಹೋದಾಗ ಜಮ್ಶೆಡ್ಪುರ್ ಸೂಪರ್ ಲೀಗ್ ಅಂತೇಳಿ ಅಥವಾ JSL ಅಂತೇಳಿ ಹೆಸರಿನಲ್ಲಿ ಲೀಗ್ಗೆ ಭಾನುವಾರ ಚಾಲನೆ ನೀಡಲಾಯಿತು. ಒಟ್ಟು 7 ತಂಡಗಳ ಟೂರ್ನಿಯಲ್ಲಿ ಆಡುತ್ತಿವೆ. ನಮಗೆ ಏನು ಗೊತ್ತಿರಬೇಕು, ಇಂಪಾರ್ಟೆಂಟ್, ಯಾವ ರಾಜ್ಯದಲ್ಲಿ ಮತ್ತು ಯಾವ ಪ್ರದೇಶದಲ್ಲಿ ಮತ್ತು ಅದರ ಹೆಸರು ಏನಂತೇಳಿ ತಮಗೆ ಗೊತ್ತಿರಲಿ. ಜಮ್ಶೆಡ್ಪುರ್ ಸೂಪರ್ ಲೀಗ್ ಅಂತೇಳಿ. ನೆಕ್ಸ್ಟ್, ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ. ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇತ್ತೀಚೆಗೆ ಏನಪ್ಪ ಅಂತಂದಾಗ ಈ ಯೋಜನೆ ಕುರಿತು ಸದನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಇದರ ಕುರಿತು ನೋಡ್ತಾ ಹೋಗೋಣ. ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ವಿಮಾನಯಾನ, ಆಪ್ಷನ್ ಬಿ ಆಧಾರ, ಆಪ್ಷನ್ ಸಿ ನ್ಯಾಷನಲ್ ಹೈವೇ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತೇಳಿ. ಇಲ್ಲಿ ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಹೋದಾಗ ವಿಮಾನಯಾನಕ್ಕೆ ಸಂಬಂಧಿಸಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾವುದು? ಉಡಾನ್ ಯೋಜನೆ. ಈ ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದಂತೆ? ವಿಮಾನಯಾನ ಅಂದ್ರೆ ವಿಮಾನದಲ್ಲಿ ಬಡ ವ್ಯಕ್ತಿಗಳು ಕೂಡ ಅದರಲ್ಲಿ ಜರ್ನಿ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ. ಇದರಲ್ಲಿ ಉಡಾನ್ ಯೋಜನೆಯ ಅಡಿಯಲ್ಲಿ ವಿಮಾನದಲ್ಲಿ ಸಾಮಾನ್ಯ ಜನರು ಸಹ ಚಲಿಸಬಹುದು ಅಂತೇಳಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ.
ನೋಡ್ತಾ ಹೋಗೋಣ. ಉಡಾನ್ 10 ವರ್ಷಕ್ಕೆ ವಿಸ್ತರಣೆ ಕೇಂದ್ರಕ್ಕೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಸುವರ್ಣ ವಿಧಾನಸೌಧ ಡೈರೆಕ್ಟ್ ಕ್ವಶನ್ ಕೇಳಿದಾನ. ಸುವರ್ಣ ವಿಧಾನಸೌಧ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಂತ ಕ್ವಶನ್ ಕೇಳೋಣ. ಬೆಳಗಾವಿ ಜಿಲ್ಲೆಯಲ್ಲಿ. ನೋಡಿ, ಪ್ರಾದೇಶಿಕ ವಿಮಾನಯಾನ ಸೇವೆಗೆ ಉಡಾನ್ ಯೋಜನೆ ಮೂಲಕ ನೀಡುತ್ತಿರುವ ಆರ್ಥಿಕ ನೆರವನ್ನು 10 ವರ್ಷಗಳವರೆಗೆ ವಿಸ್ತರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವ MB ಪಾಟೀಲ್ ಅವರು ಹೇಳಿದ್ದಾರೆ. ಹಾಗಾಗಿ ಇದು ಇರೋ ಕಾರಣದಿಂದ ಕ್ವಶನ್ ಅನ್ನ ಕೇಳಬಹುದು. ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ನೋಡ್ತಾ ಹೋದಾಗ ವಿಮಾನಯಾನಕ್ಕೆ ಬಡ ವ್ಯಕ್ತಿಗಳು ಸಹ ಏನಪ್ಪ ಅಂದ್ರೆ ಬಡವರು ಸಹ ಅದರಲ್ಲಿ ಏನಪ್ಪ ಅಂದಾಗ ಪ್ರಯಾಣವನ್ನ ಬೆಳೆಸಬಹುದು ಅಂತೇಳಿ ತಮಗೆ ಗೊತ್ತಿರಲಿ. ಯಾವ ಯೋಜನೆ ಅಡಿಯಲ್ಲಿ? ಉಡಾನ್ ಯೋಜನೆ ಅಡಿಯಲ್ಲಿ. ಸುವರ್ಣ ವಿಧಾನಸೌಧದಲ್ಲಿ ಇದು ಉಲ್ಲೇಖ ಮಾಡಿದ್ದಾರೆ ಯಾರು? MB ಪಾಟೀಲ್ ಅವರು, ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರು ಇವರು, ಪ್ರಸ್ತುತ ಕರ್ನಾಟಕದ್ದು, ನಮಗೆ ಗೊತ್ತಿರಲಿ. ನೆಕ್ಸ್ಟ್, ನೊಬೆಲ್ ಪ್ರಶಸ್ತಿ ದಿನ ಯಾವಾಗ ಆಚರಿಸಲಾಗುವುದು? ಇಂಪಾರ್ಟೆಂಟ್. ಆಪ್ಷನ್ ಎ ಡಿಸೆಂಬರ್ 10, ಆಪ್ಷನ್ ಬಿ ಡಿಸೆಂಬರ್ 9, ಆಪ್ಷನ್ ಸಿ ಡಿಸೆಂಬರ್ 6, ಆಪ್ಷನ್ ಡಿ ಡಿಸೆಂಬರ್ 23. ಇಲ್ಲಿ ನೊಬೆಲ್ ಪ್ರಶಸ್ತಿ ದಿನ ಯಾವಾಗ ಆಚರಿಸಲಾಗುತ್ತೆ ಅಂತ ನೋಡ್ತಾ ಹೋದಾಗ ಡಿಸೆಂಬರ್ 10 ನೊಬೆಲ್ ಪ್ರಶಸ್ತಿ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಅಂತ ತಮಗೆ ಗೊತ್ತಿರಲಿ. ನೋಡಿ, ನೊಬೆಲ್ ಪ್ರಶಸ್ತಿ ದಿನ. ಡೈನಮೈಟ್ ಆವಿಷ್ಕರಿಸಿದ ನೊಬೆಲ್ ಪ್ರಶಸ್ತಿ ಸಂಸ್ಥಾಪಕ ಆಲ್ಫ್ರೆಡ್ ನೊಬೆಲ್ 1896ರಲ್ಲಿ ವಾಯುವ್ಯ ಇಟಲಿ ಲಿಗುರಿಯಾದ ಮೆಡಿಟೇರಿಯನ್ ಕರಾವಳಿಯಲ್ಲಿರುವ ಸ್ಯಾಂಡ್ರೆ ಮೊದಲಿಯಲ್ಲಿ ನಿಧನರಾದರು. ಇದೇ ದಿನ ಡಿಸೆಂಬರ್ 10ನೇ ತಾರೀಕಿನಂದು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಆರ್ಥಿಕ ವಿಜ್ಞಾನಗಳ ನೊಬೆಲ್ ಪ್ರಶಸ್ತಿಗಳನ್ನು ಈ ದಿನದಂದು ನಾರ್ವೆ, ಓಸ್ಲೋ ಮತ್ತು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಪ್ರತಿ ವರ್ಷವೂ ನೀಡಲಾಗುತ್ತದೆ. ಹಾಗಾಗಿ ಈ ದಿನವನ್ನು ನೊಬೆಲ್ ಪ್ರಶಸ್ತಿ ದಿನ ಎಂದು ಗುರುತಿಸಲಾಗಿದೆ. ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ದಿನ ಡಿಸೆಂಬರ್ 10. ಆಲ್ಫ್ರೆಡ್ ನೊಬೆಲ್ ಅವರು ಮರಣ ಹೊಂದಿದ್ದು ಡಿಸೆಂಬರ್ 10. ಅದರ ಸವಿನೆನಪಿಯಾಗಿ ನೊಬೆಲ್ ಪ್ರಶಸ್ತಿ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತಾ. 1896ರಲ್ಲಿ ಅವರು ಮರಣವಂತರ. ಯಾರು? ಆಲ್ಫ್ರೆಡ್ ನೊಬೆಲ್ ಅವರು. ಅವರು ಏನನ್ನ ಕಂಡುಹಿಡಿದ್ರು ಅಂತೇಳಿ ಕ್ವಶನ್ ಕೇಳ್ತಾನ. ಡೈನಾಮೈಟ್ ಅನ್ನ ಆವಿಷ್ಕರಿಸಿದ್ರು ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಎಲ್ಲಿ ಮರಣ ಹೊಂದ್ರು ಅಂತ ನೋಡ್ತಾ ಹೋದಾಗ ಇಟಲಿ ದೇಶದ ಲಿಗುರಿಯಾದ ಮೆಡಿಟೇರಿಯನ್ ಕರಾವಳಿಯಲ್ಲಿ ಅವರು ಮರಣ ಹೊಂತಾರೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾವ ಕ್ಷೇತ್ರಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆ ಅಂತ ನೋಡ್ತಾ ಹೋದಾಗ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ, ಆರ್ಥಿಕ ವಿಜ್ಞಾನ 6 ಕ್ಷೇತ್ರಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಂತೆ ತಮಗೆ ಗೊತ್ತಿರಲಿ. ಶಾಂತಿ ಪ್ರಶಸ್ತಿಯನ್ನು ಎಲ್ಲಿ ಪ್ರದಾನ ಮಾಡಲಾಗ್ತದೆ ಅಂತ ನೋಡ್ತಾ ಹೋದಾಗ ನಾರ್ವೆ ದೇಶದ ಓಸ್ಲೋದಲ್ಲಿ. ಉಳಿದ ಎಲ್ಲ ಪ್ರಶಸ್ತಿಗಳನ್ನು ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಂತೇಳಿ ತಮಗೆ ಗೊತ್ತಿರಬೇಕಾದಂಥ ಇಂಪಾರ್ಟೆಂಟ್ ವಿಷಯ. ನೆಕ್ಸ್ಟ್, ವಿಶ್ವ ಮಾನವ ಹಕ್ಕುಗಳ ದಿನ. ವಿಶ್ವ ಮಾನವ ಹಕ್ಕುಗಳ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡ್ತಾ ಹೋದಾಗ ಆಪ್ಷನ್ನಲ್ಲಿ ನೋಡ್ತಾ ಬರೋಣ. ಡಿಸೆಂಬರ್ 10, ಡಿಸೆಂಬರ್ 11, ಡಿಸೆಂಬರ್ 4, ಡಿಸೆಂಬರ್ 6 ಅಂತೇಳಿ ಕೊಟ್ಟಾನ. ಇಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದಾಗ ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇಂಪಾರ್ಟೆಂಟ್. ಇದು ಘೋಷಣೆ ಮಾಡಿದಂಥ ಸಂಸ್ಥೆ ವಿಶ್ವಸಂಸ್ಥೆ ಅಂತೇಳಿ ತಮಗೆ ಗೊತ್ತಿರಲಿ. ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತಾ. ಮಾನವ ಹಕ್ಕುಗಳ ದಿನ 1948ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಳವಡಿಸಿಕೊಂಡು ನೆನಪಿಗಾಗಿ ಪ್ರತಿ ವರ್ಷ ಈ ದಿನ ಮಾನವ ಹಕ್ಕುಗಳ ದಿನ ಎಂದು ಆಚರಿಸಲಾಗುತ್ತದೆ. ಯಾವುದು? ಡಿಸೆಂಬರ್ 10. ಇಂಪಾರ್ಟೆಂಟ್. 1948ರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಅದು ಮಾನವ ಹಕ್ಕುಗಳ ದಿನವನ್ನ ಅಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದನ್ನ ಘೋಷಣೆ ಮಾಡಲಾಯಿತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಮೈಸೂರು ರಾಜ್ಯ ಉದಯವಾದಾಗ ಕರ್ನಾಟಕ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತೇಳಿ. ಮೈಸೂರು ರಾಜ್ಯ ಉದಯವಾದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಕೆಂಗಲ್ ಹನುಮಂತಯ್ಯ, ಆಪ್ಷನ್ ಬಿ ನಿಜಲಿಂಗಪ್ಪ, ಸಿ KC ರೆಡ್ಡಿ, ಡಿ ಯಾರು ಅಲ್ಲ. ಮೈಸೂರು ರಾಜ್ಯ ಉದಯ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಏನು ಉದಯವಾಗುತ್ತಲ್ಲ ಆ ಸಂದರ್ಭದಲ್ಲಿ ಇದ್ದಂಥ ಮುಖ್ಯಮಂತ್ರಿ ಯಾರು ಅಂತೇಳಿ ತಮಗೆ ಗೊತ್ತಿರಬೇಕು. ಎಸ್ ನಿಜಲಿಂಗಪ್ಪ ಅವರು ಏನಪ್ಪಾ ಆಗಿನ ಮುಖ್ಯಮಂತ್ರಿ ಆಗಿದ್ರು. ಇಂಪಾರ್ಟೆಂಟ್. ಚುನಾಯಿತ ಮೊದಲ ಮುಖ್ಯಮಂತ್ರಿ ಯಾರಂತ ನೋಡ್ತಾ ಹೋದ ಕೆಂಗಲ್ ಹನುಮಂತಯ್ಯ. ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಯಾರಂತ ಕೆಂಗಲ್ ಹನುಮಂತಯ್ಯ.
ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂದರೆ ಕೆ.ಸಿ. ರೆಡ್ಡಿ. ಕೆ.ಸಿ. ರೆಡ್ಡಿ ಅಂತೇಳಿ ತಮಗೆ ಗೊತ್ತಿರಲಿ. ಮೈಸೂರು ರಾಜ್ಯ ಉದಯವಾದಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತ ನೋಡ್ತಾ ಹೋದಾಗ ಎಸ್ ನಿಜಲಿಂಗಪ್ಪ ಅವರು ಆಗಿದ್ದರು ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಅಂದಿನ ಮೈಸೂರು ರಾಜ್ಯದ ಅಂದರೆ ಇಂದಿನ ಕರ್ನಾಟಕದ 4ನೇ ಮುಖ್ಯಮಂತ್ರಿಯಾಗಿ ಆಗಿ ಕಾರ್ಯನಿರ್ವಹಿಸಿದ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಅಂತೇಳಿ, ಅಂದರೆ ಎಸ್ ಅಂದ್ರೆ ಸಿದ್ದವನಹಳ್ಳಿ ಅಂತೇಳಿ 1902ರಲ್ಲಿ ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನ ವಾಗಲು ಗ್ರಾಮದಲ್ಲಿ ಜನಿಸಿದ್ರು. ನೋಡಿ, ಒಬ್ಬ ಗ್ರಾಮದಿಂದ ಬಂದಂಥ ವ್ಯಕ್ತಿ ಒಂದು ಇಡೀ ರಾಜ್ಯದ ಒಂದು ಮುಖ್ಯಮಂತ್ರಿ ಆದಂತೇಳಿ ನೋಡ್ತಾ ಹೋದಾಗ ಎಂಥ ಸಾಧನೆ ಅಂತೇಳಿ ನಮಗೆ ಒಂದು ಸ್ಫೂರ್ತಿ ಆಗಬೇಕು. ಹಳ್ಳಿಯ ಗ್ರಾಮದಿಂದ ಬಂದು ಇಡೀ ರಾಜ್ಯವನ್ನು ಆಳಿದಂಥ ವ್ಯಕ್ತಿ ಯಾರಂದಾಗ ಎಸ್ ನಿಜಲಿಂಗಪ್ಪ ಅಥವಾ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು. ಮೈಸೂರು ರಾಜ್ಯ ಉದಯವಾದಾಗ ಮುಖ್ಯಮಂತ್ರಿ ಯಾರಾಗಿದ್ರು ಅಂದರೆ ಎಸ್ ನಿಜಲಿಂಗಪ್ಪನವರಾಗಿದ್ದರು. ನೆಕ್ಸ್ಟ್, ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆಯಾದ ವರ್ಷ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಬರ್ತೈತಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೈಸೂರು ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1913, 1916, 1890, 1891 ತಿಳ್ಕೊಟ್ಟಣ. ಇಲ್ಲಿ ಆನ್ಸರ್ ಯಾವ್ದಾದ್ರು ನೋಡ್ತಾ ಹೋದಾಗ 1913. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆಯಾದ ವರ್ಷ 1913ರಲ್ಲಿ. ಇದು ಸಹ ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಇಂಪಾರ್ಟೆಂಟಾ ಕೇಳಿದನ ಇದರ ಮೇಲೆ ಆಲ್ರೆಡಿ ಕ್ವಶನ್ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತಾ. ಇದು ಸಹ ಗೊತ್ತಿರಲಿ, ಇಂಪಾರ್ಟೆಂಟಾ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು 1916ರಲ್ಲಿ. ಮೈಸೂರು ಬ್ಯಾಂಕ್ ಸ್ಥಾಪನೆ ಆಗಿದ್ದು 1913ರಲ್ಲಿ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆರಂಭದ ಹಿಂದೆ ಯಾರಿದ್ದಾರೆ ಅಂತೇಳಿ ನ್ಯೂಸ್ ಪೇಪರಲ್ಲಿ ಒಂದು ಪೇಜಲ್ಲಿ ಬಂದಿತ್ತು. ಮಹಾನ್ ಇಂಜಿನಿಯರ್, ನೀತಿ ತಜ್ಞ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ನೇತೃತ್ವದ ಬ್ಯಾಂಕಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆರಂಭಗೊಂಡಿತು. ಇದು 1913ರಲ್ಲಿ 13ರ ಆರಂಭದಲ್ಲಿ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ ಆಗಿ ಸ್ಥಾಪಿಸಲ್ಪಟ್ಟಿತು. ಮಹಾರಾಜ ಕೃಷ್ಣರಾಜ ಒಡೆಯರ್ ಆಶ್ರಯದಲ್ಲಿ ಬ್ಯಾಂಕ್ ರೂಪುಗೊಂಡ ಈ ಬ್ಯಾಂಕ್ಗೆ ಕರ್ನಾಟಕದ ಪರಂಪರೆಯಲ್ಲಿ ದೊಡ್ಡ ಹೆಸರು. ಮೈಸೂರು ಬ್ಯಾಂಕ್ ಎಂದೇ ಜನಪ್ರಿಯವಾಗಿದ್ದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನವಾಗಿದೆ. ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಯಾವುದರಲ್ಲಿ ವಿಲೀನವಾಗಿದೆ ಅಂತ ನೋಡ್ತಾ ಹೋದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನವಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಇದರ ಸ್ಥಾಪಕರು ಸರ್ ಎಂ ವಿಶ್ವೇಶ್ವರಯ್ಯನವರು. ಮತ್ತು ಆ ಸಂದರ್ಭದಲ್ಲಿ ಇದ್ದಂಥ ಮೈಸೂರಿನ ಒಡೆಯರು ಯಾರಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ ಕೃಷ್ಣರಾಜ ಒಡೆಯರು. ಕೃಷ್ಣರಾಜ ಒಡೆಯರ್ ಅಂತ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಭಾಗ್ಯಶಿಲ್ಪಿ ಎಂ ವಿಶ್ವೇಶ್ವರಯ್ಯನವರಿಗೆ 1955ರಲ್ಲಿ ಭಾರತ ರತ್ನ ನೀಡಲಾಯಿತು. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಪ್ರಶಸ್ತಿ ಎಷ್ಟರಲ್ಲಿ ನೀಡಲಾಯಿತು ಅಂದಾಗ 1955ರಲ್ಲಿ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಕರ್ನಾಟಕದ ಮೊದಲ ವ್ಯಕ್ತಿ ಯಾರಂತ ನೋಡ್ತಾ ಹೋದಾಗ ಸರ್ ಎಂ ವಿಶ್ವೇಶ್ವರಯ್ಯನವರು. ಇಂಪಾರ್ಟೆಂಟ್ ತಮಗೆ ಗೊತ್ತಿರಬೇಕು. ಇವರನ್ನು ಭಾರತೀಯ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಯಾರನ್ನ? ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಏನಂದು ಕರೆಯಲಾಗುತ್ತದೆ? ಭಾರತೀಯ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರಿತೀವಿ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರಂದಾಗ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಅತ್ಯುತ್ತಮ ಇಂಜಿನಿಯರ್ ಮತ್ತು ಆಡಳಿತಗಾರರಾಗಿದ್ದರು. ಅವಿಭಾಜಿತ ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು. ರಸ್ತೆ ದೀಪದಡಿ ಓದಿದ ಸರ್ ಎಂ ವಿ 1912ರಿಂದ 1918ರವರೆಗೆ ಮೈಸೂರಿನ ದಿವಾನರಾಗಿ ಕಾರ್ಯನಿರ್ವಹಿಸಿದರು. ಅವರ ಕೆಲವು ಸಾಧನೆಗಳು ಹೀಗಿವೆ: ಸ್ವಯಂಚಾಲಿತ ತೂಬಿನ ಬಾಗಿಲುಗಳು, ರಾಜಸಾಗರ ಅಣೆಕಟ್ಟು, ಮೈಸೂರು ಬ್ಯಾಂಕ್ ಸ್ಥಾಪನೆ, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ,